ನೋಡಪ್ಪ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಅಲ್ಲಿ ಅಲ್ಲ ಕೊಳ್ಳಿ ತಪ್ಪಾಯ್ತದೇವ, ಸಾರಿ, ಸೊಬಸ್ಬಿಡು. ಹೌದು, ನನ್ನ ನೋಡ್ಕೊಂಡು ಅಷ್ಟು ದೂರದಿಂದ ನನ್ನ ಅಂಡಕ್ಕೆ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಒಂದು ಫೋನ್ ಮಾಡೋಕ್ಕಿಲ್ವಾ? ಫೋನ್ ಮಾಡಿದೇಟಿಗೆ ನಿನ್ನ ಕಣ್ಣು ಮುಂದೆ ನಿಮ್ಮ ಮನೇಲೆ ಪ್ರತ್ಯಕ್ಷ ಆಗ್ಬಿಡ್ತಿದ್ದೆ. ನೋಡಪ್ಪ, ನೀನು ಈಗ ಮಾಡ್ತಿರೋದು ಸರಿಯಲ್ಲ. ನನ್ನ ಮಗಳ ಹಿಂದೆ ಬರೋದನ್ನ ಬಿಟ್ಬಿಡು. ಇದನ್ನ ಹೇಳಕ್ಕೆ ಅಷ್ಟು ದೂರದಿಂದ ನನ್ನ ಹುಡುಕೊಂಬಂದ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವತ್ತಿಂದಾನೆ ನೀನು ಮಗಳಿಂದ ಓಡಾಡೋದನ್ನ ನಾನು ಬಿಡ್ತೀನಿ. ನಿಜವಾಗ್ಲೂ? ಪ್ರಾಮಿಸ್, ನಿಜನೇ ಹೇಳ್ತಾ ಇರೋದು. ನಂಬಿಕೆ ಬರ್ತಾ ಇಲ್ವಾ? ಈ ಎಳ್ನೀರ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಇನ್ನು ಮುಂದೆ ನೀನು ಮಗಳ ಹಿಂದೆ ಮುಂದೆ ಓಡಾಡೋದನ್ನ ಬಿಡ್ತೀನಿ. ಆದರೆ ಅವಳು ಕೈ ಹಿಡ್ಕೊಂಡು ಪಕ್ಕದಲ್ಲೇ ಓಡಾಡ್ತೀನಿ. ಇದು ಓಕೆನಾ? ನೋಡ್ಕಿಟ್ಟಿ, ನೀನು ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ. ನನ್ನ ಮಗಳು ಪಾಪ ಚಿಕ್ಕ ಹುಡುಗಿ, ನೀನು ಆಡ್ತಾ ಇರೋದಕ್ಕೆ ಹೆದರ್ಕೊಂಡು ಕಾಲೇಜ್ಗೆ ಹೋಗದೆ ಮನೆಯಲ್ಲಿ ಕೂತಿದ್ದಾಳೆ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಅವಳಿಗೆ ಏನೋ ಮಾಡ್ಬೇಡ. ಬೇಕಾದ್ರೆ ನಿನ್ನ ಕಾಲು ಹಿಡ್ಕೊತೀನಿ. ಹಿಡ್ಕೋಬೇಕಾಗಿರೋ ಟೈಮಲ್ಲೇ ಹಿಡ್ಕೊಳ್ಳಿಲ್ಲ, ಈಗ ಬಂದ್ಬಿಟ್ಟು ನೋಡಿ ಅತ್ತೆ. ಸುಮ್ಮನೆ ನನ್ನ ಕಾಲು ಹಿಡ್ಕೊಳ್ಳೋದೆಲ್ಲ ನನಗೆ ಇಷ್ಟ ಆಗಕ್ಕಿಲ್ಲ. ಏನೇ ಇದ್ರು ನೀನು ಮಗಳನ್ನ ನನಗೆ ಮದುವೆ ಮಾಡಿಕೊಟ್ಟು ಮದುವೆ ದಿನ ನನ್ನ ಕಾಲು ತುಳಿದು ನನಗೆ ನಮಸ್ಕಾರ ಮಾಡೋದು, ಅವಾಗ ಅಲ್ವಾ ನನಗೂ ಒಂದು ಬೆಲೆ. ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ನಿನಗೆ ಯಾವ ಯೋಗ್ಯತೆ ಇದೆ? ಸುಮ್ಮನೆ ಕುಡ್ದು ಏನೇನೋ ಮಾತಾಡಬೇಡ. ಹಾಗಿದ್ರೆ ತಾಂಬೂಲ ಸಮೇತ ಬಂದು ಮಾತಾಡ್ಲಾ? ಅತ್ತೆ, ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋ ಅಂಥ ರೈಟ್ಸು ನಿಮ್ಮಂಥ ಮರ್ಯಾದೆ ಇಲ್ಲದೆ ಇರೋರು ಇಲ್ಲ, ಇಲ್ಲವೇ ಇಲ್ಲ. ಹಾಗೂ ನೀವೇನಾದರೂ ನನ್ನ ವಿರುದ್ಧ ನಿಂತರೆ, ಈಗ ಕಳಿಸಿದ್ದೀನಲ್ಲ ನಿನ್ನ ಮಗಳದ್ದು ವಿಡಿಯೋ, ಅದು ನಿನ್ನ ಹತ್ರ, ನನ್ನ ಹತ್ರ ಮತ್ತು ನಿನ್ನ ಮಗಳ ಹತ್ರ ಮಾತ್ರ ಇದೆ. ಅದೇನಾದರೂ ಊರು ತುಂಬ ಪುಕಾರಾಯ್ತು ಅಂತ ಅನ್ಕೋ, ನಿನ್ನ ಗಂಡ ಕೇಶವ ಪುರೋಹಿತರು ಲಿಂಗೈಕ್ಯ ಆಗೋಯ್ತಾರೆ. ಇದೆಲ್ಲ ಬೇಕಾ ಹೇಳು? ನೋಡು, ನಿನ್ನ ದುಡ್ಡನ್ನ ಹೇಗಾದರೂ ಮಾಡಿ ನಿನ್ನ ಮುಖದ ಮೇಲೆ ತಂದು ಬಿಸಾಕ್ತೀನಿ. ದಯವಿಟ್ಟು ನನ್ನ ಮಗಳಿಗೆ ಏನೂ ಮಾಡಬೇಡ, ನನಗೆ ಸ್ವಲ್ಪ ಟೈಮ್ ಕೊಡು. ಅತ್ತೆ ಅತ್ತೆ ಅತ್ತೆ, ಕೋಣದ ಮುಂದೆ ಕಿಂಡ್ರಿ ಬಾರಿಸೋದು ಒಂದೇ, ನನ್ನ ಮುಂದೆ ನೀನು ಗೋಳು ಹೇಳ್ಕೊಳ್ಳೋದು ಒಂದೇ. ಇದಕ್ಕೆಲ್ಲ ಕರ್ಗ ಜಾಯ್ ಬಂದವನೇ ಅಲ್ಲ ನಾನು. ಅತ್ತೆ, ಒಟ್ನಲ್ಲಿ ನನಗೆ ನಾನು ನಿಮ್ಮ ಮನೆ ಅಳಿಯ ಆಗ್ಬೇಕು. ಅದಕ್ಕೆ ನೀನು ಲಕ್ಷ್ಮಿನ ಗಂಡನ ಬಿಡಿಸಿ ಕರ್ಕೊಂಬರ್ತೀಯೋ, ಅಥವಾ ನಿಂಗವಳಲ್ಲ ಚಿಕ್ಕ ಮಗಳು ಕೆವಟ್ಟಿ ಅವಳನ್ನೇ ನನಗೆ ಕೊಟ್ಟು ಕನ್ಯಾದಾನ ಮಾಡ್ತೀಯೋ, ತೀರ್ಮಾನ ಮಾಡ್ಕೋ. ಇಲ್ಲದೆ ಹೋದ್ರೆ ನನ್ನ ಹತ್ರ ಇರೋ ವಿಡಿಯೋನ ಎಲ್ರಿಗೂ ನಾನು ದಾನ ಮಾಡ್ಬೇಕಾಗಿ. ಎಲ್ಲ ಮಾಡಬೇಡ, ದಮ್ಮಯ್ಯ ಅಂತೀನಿ. ಅತ್ತೆ, ದಮ್ಮಯ್ಯ ಅಂದರೂ ಸರಿ, ತಿಮ್ಮಯ್ಯ ಅಂದರೂ ಸರಿ, ನಾನು ಮಾಡೋದೇ ಮಾಡೋದು.